ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಬಂದಿದ್ದೀವಿ ಬನ್ನೇರುಘಟ್ಟ. ನಾವು ಹೋಗಿದ್ದು ನಾನು ನನ್ನ ಮಗ ನನ್ನ ಹೆಂಡತಿ. ಇವಾಗ ಸಫಾರಿಗೆ ಅಂತ ಗಾಡೀಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ನಮಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನಾನು ನನ್ನ ಮಗ ನನ್ನ ದೊಡ್ಡ ಮಗ ನನ್ನ ವೈಫು 4 ಜನ ಹೋಗಿದ್ವಿ. ಸ್ಟಾರ್ಟಿಂಗ್ ಹೋಯ್ತಿದ್ದಂಗೆ ಒಂದು ಒಳಗಡೆ ಕೆರೆ ಥರ ಇತ್ತು. ಅಲ್ಲಿ ಮೊಸಳೆ ತೋರಿಸ್ತಿದ್ರು ಅವರು. ಆದರೆ ಅದು ನಮ್ಗೆ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ಬಟ್ ಅಲ್ಲಿ ಮಿಕ್ದವ್ರಿಗೆ ಕಾಣಿಸ್ತಿತ್ತು. ನನ್ನ ವೈಫ್ಗೂ ಗೊತ್ತಾಗಿರ್ಲಿಲ್ಲ ಅದು. ಮತ್ತೆ ಆಮೇಲೆ ನಾನೇ ತೋರಿಸ್ದೆ. ಮುಂದೆ ಅದು ಮುಗಿಸ್ಕೊಂಡು ಇಲ್ಲಿ ಜಿಂಕೆಗಳ ಹಿಂಡಿತ್ತು. ಹಂಗೆ ಅದು ನೋಡ್ತಾ ಮುಂದೆ ಹೋಗ್ತಾ ಇದ್ವಿ. ಇದು ನನ್ನ ಹೆಂಡತಿದು ತುಂಬ ದಿನದ ಆಸೆ ಇತ್ತು. ನಾವು ಮದುವೆ ಆದಾಗಿಂದ ಎಲ್ಲಿ ಹೋಗಿರ್ಲಿಲ್ಲ. ತುಂಬ ಕಷ್ಟ ಇತ್ತು ಅಂತ ಅವಾಗ ಸ್ಟಾರ್ಟಿಂಗಲ್ಲಿ ಮದುವೆ ಟೈಮಲ್ಲಿ. ಅದಕ್ಕೆ ಇವತ್ತು ಟೈಮ್ ಇತ್ತು, ಫ್ರೀ ಇದ್ವಿ ಅಂತ ಹೋಗಿದ್ವಿ. ನಾವು ಹೋದಾಗ ಜಾಸ್ತಿ ಅಷ್ಟೇನು ಜನ ಏನಿರಲಿಲ್ಲ, ಯಾಕಂದ್ರೆ ನಾವು ವೀಕ್ ಡೇಸಲ್ಲಿ ಹೋಗಿದ್ವಿ. ಮುಂದೆ ಹಂಗೆ ಹೋಗ್ತಾ ಆನೆಗಳ ಗುಂಪಿತ್ತು. ತುಂಬ ಚೆನ್ನಾಗಿತ್ತು ನೋಡೋಕೆ ವಾತಾವರಣ. ಅವಾಗ ಹಿಂಗೆ ಹೋದ್ರೆ ಮೈಂಡು ರಿಲೀಫ್ ಆಗುತ್ತೆ. ತುಂಬ ದಿನದಿಂದ ಪ್ಲಾನ್ ಮಾಡ್ತಿದ್ವಿ ಎಲ್ಲಾದ್ರೂ ಹೋಗ್ಬೇಕು ಅಂತ. ಲಾಸ್ಟಲ್ಲಿ ನಾವು ಚೂಸ್ ಮಾಡಿದ್ದು ಇದೆ ಬನ್ನೇರುಘಟ್ಟ. ಒಳ್ಳೆ ಜಾಗ ಇತ್ತು. ಹಂಗೆ ಮುಂದೆ ಹೋಗ್ತಾ ಒಂದೊಂದು ಪ್ರಾಣಿಗಳಿಗೆ ಒಂದೊಂದು ಬೇರೆ ಬೇರೆ ಜಾಗ ಥರ, ಅಂದರೆ ಸಪ್ರೇಟ್ ಆಗಿ ಗೇಟ್ಗಳು ಹಾಕಿದ್ರು ಪ್ರತಿಯೊಂದೊಂದು ಜಾಗಕ್ಕೂ ಬೇರೆ ಬೇರೆದು. ನಾವು ಫಸ್ಟು ಮೊಸಳೆ, ಅಲ್ಲಿ ಕೆರೆಯಲ್ಲಿ ಮೊಸಳೆ ನೋಡಿದ್ವಿ. ಆಮೇಲೆ ಜಿಂಕೆ, ಆಮೇಲೆ ಆನೆ, ಆಮೇಲೆ ನೋಡಿದ್ದು ಕರಡಿ ಅನಿಸುತ್ತೆ. ಕರಡಿ ಹಂಗೆ ಒಂದು ಫೋಟೋ ತಕ್ಕೊಂಡು ಹಂಗೆ ವಿಡಿಯೋ ಮಾಡ್ಕೊಂತ ನಮ್ಮ ಮಗ ಅವಾಗ ಅಳ್ತಿದ್ದ. ಕರಡಿಗಳು ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ, ಯಾಕಂದರೆ ನಾವು ಮಧ್ಯಾಹ್ನ ಟೈಮಲ್ಲಿ ಹೋಗಿದ್ವಲ್ಲ, ಬಿಸಿಲಿತ್ತು, ಎಲ್ಲ ಸೈಡಲ್ಲಿ ಹೋಗಿ ಕುತ್ಕೊಂಡಿದ್ವು, ಅಷ್ಟೇನು ಆ್ಯಕ್ಟಿವ್ ಆಗಿರಲಿಲ್ಲ. ಒಂದು ಕರಡಿ ಮಲಗಿತ್ತಲ್ಲಿ, ಮತ್ತೊಂದು ಕರಡಿ ದೂರ ಇತ್ತು, ಅದು ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗಲಿಲ್ಲ. ನನ್ನ ಮಗ ಕರಡಿ ನೋಡಿ ಹೆದರ್ಕೋತಾನೆ ಅಂತ ಅನ್ಕೊಂಡಿದ್ದೆ. ಅವನ್ನ ಹೆದರ್ಕೊಳ್ಳಿಲ್ಲ. ಮದನು ನೋಡ್ತಾ ಇದ್ದ. ಮದಂದು ಇದೇ ಫಸ್ಟ್ ಟ್ರಿಪ್ಪು. ಅವನಿಗೆ ಅಷ್ಟೊಂದು ಅರ್ಥ ಆಗ್ತಾ ಇರಲಿಲ್ಲ. ಏನೋ ಎಲ್ಲೋ ಬಂದಿದ್ವಲ್ಲಪ್ಪ ಅನ್ನೋ ಥರ ನೋಡ್ತಾ ಇದ್ದ ಎಲ್ಲಾನು. ಇಬ್ರು ಅಣ್ಣ ತಮ್ಮಂದ್ರೆ ಇಲ್ಲಿ ಜಗಳ ಆಡ್ತಾ ಇದ್ರು. ಮತ್ತೊಬ್ಬ ದೂರದಿಂದ ನಿಂತ್ಕೊಂಡು ನೋಡ್ತಿದ್ದ. ಜಗಳ ಅಂತ ಒಂಥರ ಪ್ರಾಣಿಗಳದ್ದು ಕ್ಯೂಟ್ ಆಗಿರುತ್ತೆ ಜಗಳ ನೋಡೋಕೆ. ಅಂತ ಸೀರಿಯಸ್ ಜಗಳ ಏನು ಆಗಿರಲಿಲ್ಲ. ಆಡ್ತಾ ಇದ್ರು. ಇನ್ನೊಂದು ಕರಡಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾ ಇತ್ತು. ನಾನು ನೋಡಿರಲಿಲ್ಲ, ಕೇಳಿದೆ ಕರಡಿ ಡ್ಯಾನ್ಸ್ ಮಾಡ್ತವೆ ಅಂತ. ಇವತ್ತು ನೋಡಿದೆ, ಚೆನ್ನಾಗಿತ್ತು ನೋಡೋಕು ಕರಡಿ ಡ್ಯಾನ್ಸು. ಮತ್ತೆ ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತು ಡ್ಯಾನ್ಸ್ ಮಾಡೋಕ್ಕೆ. ಒಂಥರ ಖುಷಿಯಾಗಿತ್ತು ನೋಡೋಕ್ಕೆ, ಫನ್ನಿ ಆಗಿತ್ತು. ಎಂಜಾಯ್ ಮಾಡಿದ್ವಿ ನೋಡಿ ಹೋಗಿದ್ದಕ್ಕೂ. ಮತ್ತು ಇಲ್ಲಿಂದ ಹಂಗೆ ಇದು ಬರೀ ಕರಡಿದೇ ಜಾಸ್ತಿ ಇತ್ತು ಅನಿಸುತ್ತೆ ಜಾಗ ಇಲ್ಲಿ. ಬೇರೆ ಪ್ರಾಣಿಗಳು ಜಾಸ್ತಿ ಕಾಣಿಸ್ಲಿಲ್ಲ, ಕರಡಿ ಜಾಸ್ತಿ ಇದ್ವು. ಅವಕ್ಕೆ ಕುಡಿಯೋಕ್ಕೆ ನೀರು, ಇರೋಕ್ಕೆ ವ್ಯವಸ್ಥೆ. ಬಟ್ ಹೌದೌದ್ರ ಸಪ್ರೇಟ್ ಜಾಗನೇ ಇದ್ವು. ಇದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಚೀತಾ. ನಾವು ಬರೀ ಟಿ ವಿಲಿ, ಫೋನಲ್ಲಿ ನೋಡಿದ್ವಿ. ಇವತ್ತು ರಿಯಲ್ ಆಗಿ ನೋಡೋ ಥರ ಆಗಿತ್ತು. ಹೋಗಿದ್ದಕ್ಕೂ ಒಳ್ಳೆ ಜಾಗ, ಫ್ಯಾಮಿಲಿ ಜೊತೆ ಹೋಗಿ ನೋಡೋಂಥ ಪ್ಲೇಸು. ಚಿರತೆಗೂ ಪಾಪ ಮಧ್ಯಾಹ್ನ ಟೈಮಲ್ಲಿ ಬೇಜಾರಾಗ್ತಿತ್ತು. ಇತ್ತಿಂದ ಇತ್ತಗೆ ವಾಕಿಂಗ್ ಮಾಡ್ತಾ ಇತ್ತದು. ಆದರೂ ವಾಕಿಂಗ್ ನೋಡ್ತಾ ನಾವು ನಿಂತಿದ್ವಿ. ಅವರು ನಮ್ಮ ಡ್ರೈವರ್ ಹೋಗಿ ಜಾಗಕ್ಕೆ ಈ ಥರ ಪ್ರಾಣಿಗಳು ಕಾಣಿಸಿದ್ರೆ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅವ್ರು ನೋಡಲಿ ಅಂತ. ಯಾಕಂದರೆ ಹೋಗಿರೋದೇ ಸಫಾರಿಗೆ, ನೋಡ್ಬೇಕಂತಲೇ ನಿಲ್ಲಿಸಿರ್ತಾರೆ. ಗಾಡಿ ಮೂಮೆಂಟ್ ಇರಲ್ಲ, ಅವಾಗ ನಿಂತ್ಕೊಂಡಿರುತ್ತೆ. ಅಲ್ಲಿ ದೂರ ಒಂದು ಚಿರತೆ ಇತ್ತು ಒಳಗಡೆ. ಅದು ಅಲ್ಲೇ ಒಳಗಡೆನೇ ಇತ್ತು, ಹೊರಗಡೆ ಇರಲಿಲ್ಲ. ಇದು ಹೊರಗಡೆ ಒಂದೇ ಓಡಾಡ್ತಾ ಇತ್ತು. ನೋಡ್ರಿ ಮತ್ತೆ ಬಂತು ಅದೇ ಥರನೇ ಸುತ್ತಾಡ್ತಾ. ಹಿಂಗೋಗಿ ಮತ್ತೆ ಹಿಂಗೆ ಬಂದು, ಮತ್ತೆ ಹಿಂಗೋಗಿ ಮತ್ತೆ ಹಿಂಗೆ ಬಂತದು. ನಮ್ಗೆ ಈ ಟೈಮಲ್ಲಿ ಹೇಳಿದ್ರು ಗ್ಲಾಸ್ ಡೋರ್ ಕ್ಲೋಸ್ ಮಾಡ್ಕೊಳ್ರಿ ಅಂತ. ಅಂದರೆ ಜಾಳಗಿನ ಕ್ಲೋಸ್ ಮಾಡ್ಕೊಳಕ್ಕೆ ಒಳಗಡೆ. ದೂರಿಂದ ಜೂಮ್ ಹಾಕಿ ಮಾಡ್ತಾ ಇರೋದು ವಿಡಿಯೋ ಇದು. ಏನೋ ಬೇಟೆ ಆಡೋಕೆ ಹೋಗ್ತಿರೋ ಥರ ಕಾಣಿಸ್ತಾ ಇದೆ ಅದು. ಇಲ್ಲಿ ಏನು ಹೋಗಿ ಇದು ಅಲ್ಲಿ ಕೆರೆ ಹತ್ರ ಇನ್ನೊಂದು ಸಿಂಹ ಇದೆ, ಅಲ್ಲಿ ಅದ್ರ ಜೊತೆ ಹೋಗಿ ಆಟ ಆಡುತ್ತಿದ್ದೆ ಹೋಗಿ. ಅಲ್ಲಿ ಆಟ ಆಡ್ತಿದ್ದೆ, ಲವ್ ಮಾಡ್ತಿದ್ದಾವೆ ಅವು. ಹಂಗೆ ಇದು ರೋಡ್ ಆ ಕಡೆ ಇರೋ ಪ್ರಾಣಿ ಮತ್ತೆ ಈ ಕಡೆ ಬಂದು
ಹೋಗ್ತಾ ಇರೋದು ಆ ಸಿಂಹಗಳ ಕಡೆನೆ. ನಾನು ಅನ್ಕೊಂಡಿರ್ಲಿಲ್ಲ ಕಾಡು ಪ್ರಾಣಿನ ಇಷ್ಟೊಂದು ಹತ್ರದಿಂದ ನೋಡ್ಕೋತೀನಿ ಅಂತ. ಯಾಕಂದ್ರೆ ನನ್ ಪ್ಲಾನ್ ಇರ್ಲಿಲ್ಲ ಹೋಗ್ತೀವಿ ಅಂತ. ಇದಂತೂ ತುಂಬಾ ಹತ್ರದಿಂದ ಕ್ಲೋಸ್ ಆಗಿ ನೋಡಿದ್ವಿ. ಏನು ಆಕ್ಟಿವಿಟಿ ಇರ್ಲಿಲ್ಲ ಇದ್ರದ್ದು, ಸುಮ್ಮನೆ ಯಾವ್ದು ಪಾಡಿಗೆ ಹೋಗಿರ್ತಿದ್ವು. ಯಾಕಂದ್ರೆ ಡೈಲಿ ನೋಡಿ ನೋಡಿ ಬೇಜಾರಾಗ್ಬಿಟ್ಟೈತೆ ಅವ್ರಿಗೂ. ಡೈಲಿ ಸಫಾರಿಗೆ ಹೋಗ್ತಿರ್ತಾರಲ್ಲ ಜನ, ಅವಕ್ಕೇನು ಹೊಸದ್ ಅನ್ಸಲ್ಲ, ನಮಗೂ ಹೊಸದ್ ಅನ್ಸುತ್ತೆ. ಅದ್ರ ಪಾಡಿಗೆ ಅದು ಕುಂತಿತ್ತು. ನಾವೇ ಹೆಂಗ್ ನಮ್ಮ ಹೊಲ ಗದ್ದೆಗಳಲ್ಲಿ ಕಟ್ಟಾಕಿರ್ತೀವಲ್ಲ ದನ ಹಸುನ, ಆ ಥರ ಇದ್ರ ಜಾಗನ ಕ್ಲೀನ್ ಮಾಡಿಟ್ಟಿದ್ರು. ಯಾಕಂದ್ರೆ ಇದು ಒಂಥರ ಸಾಕಿರೋರ್ ತರಂಗ ಐತೆ, ಅಂದ್ರೆ ಅದ್ರ ಜಾಗಕ್ಕೇನೆ ಇಟ್ಟಿದ್ರು ಎಲ್ಲ. ಈ 3-4 ತರ ಪ್ರಾಣಿಗಳು ನೋಡೋಷ್ಟರಲ್ಲಿ ಅರ್ಧ ನಮ್ಮ ಸಫಾರಿನೇ ಮುಗ್ದೋಗಿತ್ತು. ಮುಂದೆ ಮುಗಿಸ್ಕೊಂಡು ಸಫಾರಿ ಗಾಡಿಯಿಂದ ಇಳ್ಕೊಂಡು ಇಲ್ಲೊಂದು ರೋಡ್ ಬರುತ್ತೆ ಒಳಗಡೆ, ಅಲ್ಲಿ ಬಂದು ಇಲ್ಲಿ ಉಳ್ಳಿದೊಂದು ಸೆಪ್ರೇಟ್ ಜಾಗ ಇತ್ತು. ಇದನ್ನ ನೋಡ್ತಾ ಇದ್ವಿ. ಇದಕ್ಕೆ ಅಷ್ಟೊಂದು ಸೇಫ್ಟಿ ಅಂತ ಅನ್ಸ್ಲಿಲ್ಲ ನಮ್ಗಲ್ಲಿ. ಬಟ್ ಹೌದು, ಅವು ಈ ಕಡೆ ಬರಲ್ಲ ಅಂತ ಹೇಳಿದ್ರು. ನನ್ನ ಹೆಂಡತಿ ನೋಡ್ತಾ ಇದ್ರು ದೂರದಿಂದನೇ. ಮುಂದೆ ಇಲ್ಲಿ ಕೋತಿಗಳಿದ್ದು, ಇಲ್ಲಿ ಹೋಗಕ್ಕೆ ನನ್ನ ಹೆಂಡತಿ ಸಿಕ್ಕಾಪಟ್ಟೆ ಭಯ ಬೀಳ್ತಿದ್ವು. ನಾನು ಅಂದೆ ಹೌದ್ರ ಪಾಡಿಗೆ ಆಗುತ್ತೆ, ನಮ್ಗೇನು ಮಾಡಲ್ಲ ಬಾರಪ್ಪ ಅಂತ ಕರ್ಕೊಂಡು ಹೋದೆ. ಅಂದ್ರೆ ನನ್ನ ಮಗನ ಅಲ್ಲಿಂದ ದೂರದಿಂದ ಏನೇನು ನೋಡ್ತಿದ್ದ. ಇಲ್ಲೇ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮಾಡ್ಕೊಂಡ್ವಿ, ಸ್ವಲ್ಪ ಫೋಟೋಗಳು ತಕೊಂಡ್ವಿ. ನರಿ ಇತ್ತು, ನರಿ ನೋಡ್ತಾ ಇದ್ದ ನಮ್ಮ ಮದನ್ನು. ಇದೇ ಜಾಗದಲ್ಲೇ ಸ್ವಲ್ಪ ಫೋಟೋ ಕ್ಲಿಕ್ ಮಾಡಿದ್ವಿ. ಮದನಂದು ವಿಡಿಯೋ ಮಾಡ್ತಿದ್ವಿ. ಅವನು ಏನೇನು ಹೇಳ್ತಿದ್ದ ಅವುಗಳು ನೋಡಿ. ಮುಂದೆ ನಮ್ಗೆ ಬೋಟಿಂಗ್ ಹೋಗ್ಬೇಕಂತ ಪ್ಲಾನ್ ಇತ್ತು. ಬಟ್ ನಮ್ಮ ಮಿಸ್ಸಸ್ ಅಲ್ಲಿ ಹೋದ್ಮೇಲೆ ಪ್ಲಾನ್ ಚೇಂಜ್ ಮಾಡಿದ್ವಿ. ಬೇಡ ಬೋಟಿಂಗು, ಸುಸ್ತಾಗ್ತಿದೆ ಅಂತ ಹೇಳ್ತಿದ್ರು. ಇನ್ನೊಂದು ನಾವು ಊಟ ಮಾಡಿರ್ಲಿಲ್ಲ. ಇದ್ರಲ್ಲಿ ಹೋಗಿದ್ದೆ ಮಧ್ಯಾಹ್ನ, ಅದು ಮುಗಿಸ್ಕೊಂಡ್ ಬರೋ ಅಷ್ಟ್ರಲ್ಲಿ 3-4 ಆಗಿತ್ತು. ಹಂಗೆ ನಮ್ಮ ಸಂದೇಶದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂತ, ಫೋಟೋ ಮಾಡ್ಕೊಂತ, ಅವನ್ ಫುಲ್ ಜೋಶ್ ಅಲ್ಲಿದ್ದ. ಸಂದೇಶು ಆಲ್ಮೋಸ್ಟ್ ಇಲ್ಲಿಗೆ ನಮ್ಮ 90% ಸಫಾರಿ ಮುಗ್ದಿತ್ತು. ಸುಸ್ತಾಗಿತ್ತು. ಇಲ್ಲಿಂದ ಹೋಗಿದ್ದೆ ನಾವು ಡೈರೆಕ್ಟ್ ಊಟಕ್ಕೆ ಎಕ್ಸಿಟ್ ಆದ್ವಿ ಇಲ್ಲಿಂದ. ಅಂದ್ರೆ ಈಗ ಇಲ್ಲಿ ಹೋಗ್ತಿರೋದು ಬೋಟಿಂಗ್ ನೋಡಕ್ಕೆ. ಇಲ್ಲಿಂದ ನೋಡಿದಾದ್ಮೇಲೆ ಹೋಗಿದ್ದು. ಇನ್ನ ಇಲ್ಲಿ ನೋಡಕ್ ತುಂಬಾ ಪ್ಲೇಸ್ಗಳಿದ್ವು. ಬಟರ್ಫ್ಲೈ ಪಾರ್ಕು, ಮತ್ತೆ ಹಾವುಗಳಿರೋ ಜಾಗ. ಇನ್ನ ಕೆಲವೊಂದು ಪ್ರಾಣಿಗಳನ್ನ ನಾವು ನೋಡೇ ಇಲ್ಲ. ಯಾಕಂದ್ರೆ ನಮ್ಗೆ ವರ್ಷವಾಗಿತ್ತು ಅಂತ ಇಲ್ಲಿಂದ ಎಕ್ಸಿಟ್ ಆಗ್ಬೇಕಂತ ಪ್ಲಾನ್ ಮಾಡ್ತಾ ಇದ್ವಿ. ಇದು ಮುಗಿಸ್ಕೊಂಡು ಹೋಟೆಲ್ಗೆ ಹೋಗಿ ಊಟ ಮಾಡಿ ನಾವು ಹೋಗಿದ್ ಮನೆಗೆ. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಊಟ ಮುಗಿಸ್ಕೊಂಡು ಬರೋ ಟೈಮಲ್ಲಿ ನಮ್ಮ ಅದನ್ನು ಸ್ಪ್ರೈಟ್ ಬಾಟ್ಲಿ ಹುಡ್ಕೊಂಡು ರೋಡೆಲ್ಲ ಕುಡ್ಕೊಂತ, ದೊಡ್ಡ ಕುಡ್ಕೊಡ್ತಾರೆ, ಹಳ್ಳಾಡ್ಕೊಂತ ಬರ್ತಿದ್ದ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮಸ್ಕಾರ.